ನಾಯಿ ಬಂತು ಬೆನ್ನಿಗೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಪೆಟ್ಟ ಹುಚ್ಚು ನಾಯಿ. ಆ್ಯಕ್ಚುಲಿ ನಾವು ಬೇಗ ಎದ್ದಿತ್ತು, ಒಂದು 4 ಗಂಟೆಗೆ ಎದ್ದು, ಇಬ್ಬರು ಎದ್ದಿದ್ವಿ 4 ಗಂಟೆಗೆ ಎದ್ದು 2 ಎಪಿಸೋಡ್ ಬಿಗ್ ಬಾಸ್ ಇತ್ತು ನೋಡಿದ್ವಿ. ಈ ಬೇವರ್ಸಿ ಆಮೇಲೆ ಮಲಗಿದ್ಲು, ಮತ್ತೆ ಇವಳು ಮಲಗಿದ್ಲು. ಇವಾಗ ಎದ್ದು 7 ಗಂಟೆಗೆ ಮಲಗಿದೆ. 6 ಗಂಟೆಗೆ ಎಷ್ಟು ಚೆನ್ನಾಗಿತ್ತು ವೆದರ್, ನೋಡೋಣ ಬಾ ಅಂದ್ರೆ ಎಮ್ಮೆ ಥರ ಬಿತ್ಕೊಂಡಿದ್ಲು ಕೈ. ಮತ್ತೆ ಇವಾಗ ತಿಂಡಿ ಎಲ್ಲ ಆಯಿತು. ಆಗಿ ನಮ್ಮ ಅಜ್ಜಿ ಎಂತ ಅದು ಹುಲ್ಲು ತರಕ್ಕೆ ಹೊರಟ್ರು. ನಾವು ಹೋಗುವ ಅಂತ ಅವ್ರ ಹಿಂದೆ ಹೋಗ್ತಿದ್ದೀವಿ. ಅವ್ರು ಎಷ್ಟು ದೂರ ಹೋಗಿದ್ದಾರೆ ನೋಡಿ, ಕಾಣಿಸೋದಿಲ್ಲ, ಅಷ್ಟು ದೂರ ಹೋಗಾಯ್ತು ಅವರು. ನಾವು ಮೆಲ್ಲ ಹಿಂದೆ ಹೋಗ್ತಿದ್ವಿ. ನಿನ್ನೆ ನಾನು ಅದೇ ಕೇಳಬೇಕಂತ ಇದ್ದೆ, ನಿಮ್ಮ ಜಾಗ ಎಲ್ಲಿದೆ? ಹಾಂ, ಇದೇ ಟೆಂಪಲ್ ನಾನು ಹೇಳಿದ್ದು ನಿಂಗೆ, ಅದು ಈಚೆ ಅಂತ. ಗೈಸ್, ನಮ್ಮ ದೊಡ್ಡ ಎಲ್ಲಿ ಹೋದ್ರು ಅಂತ ನಮಗೆ ಗೊತ್ತಾಗ್ತಿಲ್ಲ. ಯಬ್ಬಾ ಎಷ್ಟು ನಾನು ಎಷ್ಟು ಸರ್ತಿ ಬರೋಕ್ಕೆ ಟ್ರೈ ಮಾಡಿದ್ದೆ ಗೊತ್ತಾ, ಆದರೆ ಇವ್ರ ಸ್ಪೀಡಿಗೆ ನಂಗೆ ಮ್ಯಾಚ್ ಮಾಡೋಕ್ಕಾಗದೆ ಎಲ್ಲೂ ಸಿಕ್ಕೇ ಇಲ್ಲ ಅವ್ರು ನನಗೆ. ಗೈಸ್, ನಾನು ಅಳ್ತಾ ಇಲ್ಲ, ಥಂಡಿಗೆ ಕೋಲ್ಡಿಗೆ ಕಣ್ಣಲ್ಲೆಲ್ಲ ನೀರು. ಎಲ್ಲಿ ಹೋದ್ರು ಗೊತ್ತಾಗ್ತಿಲ್ಲ. ಆಚೆ ಹೋಗಿ ನೋಡೋದು. ಇಲ್ಲಿವರೆಗೂ ಬಂದಿದ್ದೀವಿ, ದೇವಸ್ಥಾನದಲ್ಲಿ ಕೈ ಮುಟ್ಕೊಂಡು ಹೋದ್ರಪ್ಪ. ಗಾಯ್ಸ್, ಇದು ನಮ್ಮದು ದೇವಸ್ಥಾನ ಗೈಸ್. ನಮ್ಮ ಅಜ್ಜಿ ದಾರಿಯಲ್ಲಿ ಎಲ್ಲಿ ಹೋದ್ರು ಅಂತ ಗೊತ್ತಾಗಿಲ್ಲ ಮಾತ್ರ. ಅದಕ್ಕೆ ದೇವಸ್ಥಾನಕ್ಕಾದ್ರೂ ಹೋಗುವ ಅಂತ. ಶಿವ ಅಜ್ಜಿ ಇಸ್ ಮಿಸ್ಸಿಂಗ್ ಅಲ್ಲ, ನಾವೇ ಮಿಸ್ಸಿಂಗ್. ನಾವು ಒಳಗೆ ಹೋಗುದಿಲ್ಲ ಗೈಸ್, ನಾವು ಸ್ನಾನ ಎಲ್ಲ ಮಾಡಲಿಲ್ಲ, ಇಲ್ಲಿ ಹೊರಗಿಂದನೇ ಕೈ ಮುಗಿದು ಹೋಗೋದು. ಮೇಲ್ಗಡೆ ಎಷ್ಟಿದೆ, ನಾಗದೇವ. ನೀಟಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟೇ. ನಮಗೆ ಅಜ್ಜಿ ಸಿಗಲಿಲ್ಲ ಗೈಸ್, ಮತ್ತೆ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಿದ್ದೀವಿ. ಎಲ್ಲಿ ಹೋದ್ರು ಗೊತ್ತಾಗ. ಓಡೋಗ್ಬೇಕು. ಗೈಸ್, ಇಲ್ಲಿ ಬಂದರು ಗೈಸ್. ನಾವು ಅವಾಗಿಂದ ಹುಡುಕಿ ಬರಲೇ ಇಲ್ಲ. ನಿಗುಲು ಹೋಲಿತ್ತಾರೆ, ನಿಗುಲು ಆಡೆ ಬತ್ತ ಬಕ್ಕ ಒಲ್ಲ ತೋಜ್ಜ. ಹಾಂ, ಕಾಣಿಸೇ ಇಲ್ಲ. ನಾವು ದೇವಸ್ಥಾನ ತನಕ ಹೋಗಿ ಬಂದ್ವಿ.
ಗೈಸ್ ನೀವು ನೋಡಿದವರು ಇವರೇನಪ್ಪ ಕಾಲಿಕಾಯಲ್ಲಿ ಹೋಗ್ತಲ್ಲ ಅವರಿಗೆ ಕೆಲಸ ಕೊಟ್ಟು ಅಂತ ಅನ್ಕೋಬೋದಾದ್ರೆ ಅವ್ರ ಥರ ಮಾಡೋಕ್ಕಾದ್ರೂ ಆಗುತ್ತೆ. ಅದೇ ನಾವು ಆ ಥರ ಮಾಡಕ್ಕೆ ಹೋಗಿ ಅವ್ರಿಗೆ ಇನ್ನೂ ಡಬಲ್ ಕೆಲಸ ಕೊಡ್ತೀವಿ. ಅದಕ್ಕಿಂತ ಇವಾಗ ಅವ್ರು ದಿನ ಮಾಡೋದು ಅವ್ರು ಮಾಡ್ತಿದ್ದಾರೆ, ಮಾಡ್ಕೊಂಡು ಹೋಗ್ಲಿ ಪಾಪ. ಅಲ್ಲ ನಾವು ಮಾಡಕ್ಕೆ ಹೋಗಿ ಸುಮ್ಮನೆ ಹಾಳು ಮಾಡೋದು ಏನಕ್ಕದನ್ನ ತಲೆ ಮೇಲೆ ಅವ್ರು ಒಬ್ಬರು ಹಿಡ್ಕೊಂಡಿದ್ದಾರೆ, ನಾವು ಇಬ್ಬಿಬ್ರು ಹಿಡ್ಕೊಳ್ಳುವಾಗ ಅದೆಲ್ಲ ಬಿದ್ದು ಹೋಗುತ್ತೇನೋ ಅಷ್ಟರಲ್ಲಿ. ಅಷ್ಟೇ ಬಾಯಿ ಬಂದಾಗ ಬಯಸ್ಕೊಳ್ಳೋಕೆ ಅಷ್ಟೇ. ಅವ್ರು ಮಾಡಿದ ಕೆಲಸನೂ ಹಾಳು ಮಾಡೋದು ನಾವು ಸುಮ್ಮನೆ ಯಾಕೆ ಪಾಪ. ಸೊ ಅದಕ್ಕೆ ತಪ್ಪು ತಿಳ್ಕೊಬೇಡಿ ಅಂತ ಗೈಸ್. ಮ್ಯಾಂಡೇಟರಿ ಕೈ ಮುಗಿಯಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿ ಕೈ ಮುಗಿದು ಹೋಗೋದು ನಾವು. ತೆಗಿಬೇಕಾ? ಅಲ್ಲೇ ಇದೆ. ಜ್ಯೋತಿನ ಜಗಲ್ದ ಐತೆ ದೀನ ಹೂಡಿನ ಮಾಯದ ಬಂಡವರು ಸ್ವೀಕಾರ ಮತ್ತು ಇಡೀ ಕುಟುಂಬ ರಾಶಿಯಿಂದ ರಕ್ಷಣೆ ಮತ್ತು ಕಾಪಾಡ್ಬೋದು. ಸ್ವಾಮಿ ಬಂದು ಯಪ್ಪ ಹುಚ್ಚಿದ್ರೆ ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್. ನಾವು ಗುತ್ತು ಮನೇಲಿದ್ದೀವಿ, ಕೈ ಮುಗಿಯೋಕ್ಕೆ ಬಂದಿದ್ವಿ. ಹಾಗೆ ಒಂದು ಪೂಜೆ ಸಿಕ್ತು, ಕುಂಕುಮ ಸಹ ಸಿಕ್ತು. ಈಗ ಮುಚ್ತಾರಲ್ಲ, ಇದು ಪೂಜೆ ಮಾಡ್ತಾರೆ. ಗುತ್ತು ಮನೆಯದು ಹೋಮ್ ಟೂರ್ ನಾನು ತೋರಿಸಿದ್ದೆ ಅಲ್ಲ ಒಂದು ಸರ್ತಿ, ಹೋಮ್ ಟೂರ್ ಮಾಡಿದ್ದೆ ನಾನು. ಅದು ನೋಡಿ ಆಯಿತಾ ನಿಮಗೆ? ನೋಡಬೇಕಂದ್ರೆ ಇದು ಫುಲ್ಲು. ಮತ್ತು ಅಲ್ಲಿ ಡೋರ್ ಓಪನ್ ಇರುವಾಗ ಹುಡುಗಿರು ಅದ್ರ ಮುಂದೆ ಹೋಗಬಾರ್ದು ಅಂತ ಹೇಳಿದ್ರು. ಏನಕ್ಕಂತ ಗೊತ್ತಿಲ್ಲ, ಅದನ್ನು ಕೇಳಬೇಕೀಗ ನನಗೂ ಸಹ ಏನಂತ. ಇಲ್ಲಾಂದರೆ ನಾವು ಕೈ ಮುಕ್ಕೊಂಡು ಬರ್ತೀವಿ ಅದು ಡೋರ್ ಕ್ಲೋಸ್ ಇರುವಾಗ. ನನಗೆ ಇವತ್ತೇ ಗೊತ್ತಾಗಿದ್ದಲ್ಲಿ ಡೋರ್ ಓಪನ್ ಇರುವಾಗ ಹೋಗಬಾರ್ದು ಅಂತ. ಇಷ್ಟು ವರ್ಷದಲ್ಲಿ ಗೊತ್ತಾಯ್ತಲ್ಲ. ಅಲ್ಲ ಇಲ್ಲಿ ಇರೋದಿಲ್ಲ ಅಲ್ಲ. ಈ ಕುಟುಂಬ ಸಂಸಾರದಿಂದ ಇಲ್ಲಿ ತೊಲಸಿ ಕಟ್ಟಂడి ನಂಜಾದ ಪುನಃ ನಿನ್ನ ತೊಲಸಿ ಕಟ್ಟದು ನಿಂದಾತು ನಂಜಾದ ಪುನಃ ನೀನು ಜೀರ್ಣೋದ್ಧಾರ ಅಂತ ನಿನ್ನ ತೊಲಸಿ ಕಟ್ಟಂడి ದೇಟದಿ ಅನೇಕ ಹೆಚ್ಚು ಕಮ್ಮಿ ಪವನಿ ಈ ಕುಟುಂಬ ತಂದ ಬರ್ತಂದೆ ಅಗಲೇ ಲೆಟ್ಟೆ ರೀತಿ ಮಲ್ಪಾಯಿನ ಕಡೆ ಲೆಟ್ಟೆ ರೀತಿ ಕೊಟ್ಟು ಇಡೀ ಅಗಲೆಲ್ಲ ರಕ್ಷಣೆ ಮಾಡ್ತದ್ದು ಜೀರ್ಣೋದ್ಧಾರ ಮಾಡ್ತದ್ದು ನೆಟ್ಟೆ ರೀತಿ ಈಡೆಂದು ಇಟ್ಟು ದುಂಬುದ ಕಾಲದಿಂದ ಇಟ್ಟಾರ ಐಕ್ಯನೆಲ್ಲ ಅದೆಡ್ಡೆ ರೀತಿ ಅಗಲೆಲ್ಲ ಆಶೀರ್ವಾದ ಮಾಡಿಕೊಂಡು ಇಡೀ ಕುಟುಂಬ ಸಂಸಾರ ರಾಶಿಯ ಕುಟುಂಬ ರಾಶಿ ಬಿಟ್ಟು ರಕ್ಷಣೆ ಮಾಡ್ತಾರೆ. ಗೈಸ್ ಅದು 10 ಇಯರ್ಸ್ ಕೆಳಗಿರೋರು ಮಾತ್ರ ಹೋಗ್ಬೋದಂತೆ ಹುಡುಗಿರು, ಮತ್ತು ಬೇರೆಯವರೆಲ್ಲ ಹೋಗ್ಲಿಕ್ಕಿಲ್ಲ ಡೋರ್ ಓಪನ್ ಇರುವಾಗ. ಏನೇ ಅಲ್ಲಿ ಏನೇ ಇದು ಕೇಳಿದ್ರು ನಂಗೆ ಗೊತ್ತಿಲ್ಲ. ನಾನು ಇಂಟ್ರೆಸ್ಟಿಂಗ್ ಆಗಿ ಕೇಳೋದು, ಏನೂ ಗೊತ್ತಿಲ್ಲ. ಅಲ್ಲ ನನಗೆ ನಾನು ಅಂದರೆ ನಂಗೆ ಅಲ್ಲಿ ಕೇಳಕ್ಕೆ ಸಮ ಆಗೋದಿಲ್ಲ ಯಾರ ಹತ್ರನೂ. ಇವಾಗ ಕೇಳಿದ್ವಲ್ಲ, ನನಗೂ ಸ್ವಲ್ಪ ಊರು ಸ್ವಲ್ಪ ಜಾಸ್ತಿ. ನಮ್ಮ ಮನೇಲಿ ಅಲ್ಲಿ ಏನೇ ಹೋದ್ರು ಅಜ್ಜನ ಹತ್ರ ಕೇಳ್ತೀನಿ. ನಾನು ಕೇಳಿರ್ತೇನೆ, ನಂಗೆ ನೆನಪಿರೋದಿಲ್ಲ ಅಷ್ಟೇ. ಈಗ ಇವಳು ಕೇಳುವಾಗ ನಂಗೆ ನೆನಪಿರೋದಿಲ್ಲ. ನಾನು ಒಂದೊಂದು ಸತಿ ಕೇಳಿರ್ತೇ ಅಲ್ಲೆಲ್ಲ, ಅದೇನಕ್ಕೆ ಇದಕ್ಕೆ ಏನಕ್ಕಂತ ಹೇಳಿರ್ತಾರೆ, ನೆನಪಿರೋದಿಲ್ಲ ಅಷ್ಟೇ. ಎಂತ ಮಾಡೋದು, ಏಜ್ ಆಯ್ತಲ್ಲ. ಇವಾಗ ನಿಧಿ ಅಜ್ಜಿ ಹತ್ರ ಕೇಳೋದಿಗೆ ಅಜ್ಜಿ ಸ್ಟೋರೀಸ್. ಗೈಸ್ ಮನೆ ಹೋಗಿ ಸಿಗ್ತೀವಿ ಗೈಸ್. ಬಾಯ್ ಬಾಯ್.